ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಇವಾಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾಮಿನೇಷನ್ ಬಗ್ಗೆ. ಅದ್ರಲ್ಲೂ ಗಿಲ್ಲಿ ಅವರ ನಾಮಿನೇಟ್ ಆಗಿದ್ದಾರೆ ಈ ವಾರ. ಅದಕ್ಕೆ ಕಾರಣ ಅಂದ್ರೆ ಅವರ ಸೋಂಬೇರಿತನ, ಹಾಗೇನೆ ಅವರು ಮಾಡುವಂತ ಸ್ಟ್ರಾಟಜಿಗಳು ಕೆಲಸ ಮಾಡದೇ ಇರೋಕೆ, ಅದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ದಿನ ತಮಗೆ ಬೇಕಾದಂಗೆ ಯಾರಿಗ್ ಬೇಕೋ ಅವ್ರಿಗೆ ಏನೋ ಒಂದು ರೀಸನ್ ನ ಕೊಟ್ಟು ನಾಮಿನೇಟ್ ಮಾಡ್ತಾ ಇದ್ರು. ಆದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಆ ರೀತಿ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಅವರೇ ಇಲ್ಲಿ ಕಾರಣಗಳನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಸೂಕ್ತವಾದಂತ ವ್ಯಕ್ತಿಗಳನ್ನ ಮಾತ್ರ ಇವತ್ತು ನಾಮಿನೇಟ್ ಮಾಡ್ಬೇಕಾಗಿದೆ. ಅದರಲ್ಲಿ ಕಾವ್ಯ ಅವರು ಗಿಲ್ಲಿ ಅವರ ಹೆಸರನ್ನ ತಗೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಅವರು ಕೊಟ್ಟಿರುವಂತ ಕಾರಣನೇ ಆ ರೀತಿಯಾಗಿದೆ, ಏನು ಮಾಡಕ್ ಆಗಲ್ಲ. ಆದ್ರೆ ಇಲ್ಲಿ ಕಾವ್ಯ ಅವ್ರನ್ನ ಮೆಚ್ಚಲೇಬೇಕು. ತಮ್ಮ ಫ್ರೆಂಡ್ ಆಗಿದ್ರು, ಅಷ್ಟು ಕ್ಲೋಸ್ ಆಗಿದ್ರು ಕೂಡ ಅವರ ಹೆಸರನ್ನ ತಗೋತಿದ್ದಾರೆ. ಬೇರೆ ಏನೋ ರೀಸನ್ ಹೇಳ್ಬಿಟ್ಟು ಬೇರೆ ಅವ್ರನ್ನ ಹೆಸರನ್ನ ತಗೋಬಹುದಾಗಿತ್ತು. ಆದ್ರೆ ಇಲ್ಲಿ ಕಾವ್ಯ ಅವರು ಆ ರೀತಿ ಮಾಡ್ದಿರಾ, ತಮ್ಮ ಸ್ನೇಹ ಒಂದ್ ಕಡೆ ಇದ್ರೆ ನ್ಯಾಯ ಒಂದ್ ಕಡೆ ಅನ್ನೋ ಅಂತ ಮನಸ್ಥಿತಿಯಲ್ಲಿ ಕರೆಕ್ಟ್ ಆಗಿನೇ ಅವ್ರನ್ನ ನಾಮಿನೇಟ್ ಅನ್ನ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಬೇರೆ ಯಾರಾದ್ರೂ ಸ್ಪರ್ಧಿಗಳಾಗಿದ್ರೆ ಅವ್ರ ಜಾಗದಲ್ಲಿ ಅಯ್ಯೋ ನನ್ ಕ್ಲೋಸ್ ಫ್ರೆಂಡ್ ಹೇಗ್ ಇವ್ರನ್ನ ನಾಮಿನೇಟ್ ಮಾಡ್ಲಿ ಅಂತ ಬೇರೆಯವರ ಹೆಸರನ್ನ ತಗೊಳ್ಳುವಂತ ಚಾನ್ಸ್ ಇತ್ತು. ಆದ್ರೆ ಕಾವ್ಯ ಅವರು ಆ ರೀತಿಯಾಗಿ ಮಾಡಿಲ್ಲ ಅಂತ ಹೇಳ್ಬೋದು. ಇನ್ನು ಕಾವ್ಯ ಅವರು ಅದಕ್ಕೆ ಕೊಡ್ತಾ ಇರೋ ರೀಸನ್ ಏನಪ್ಪಾ ಅಂದ್ರೆ, ನಾನು ತುಂಬಾ ಹತ್ರದಿಂದ ನೋಡಿರೋ ಅಂತ ವ್ಯಕ್ತಿ ಅಂದ್ರೆ ಅದು ಡೇ ಒನ್ ಇಂದ ಗಿಲ್ಲಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಅವರ ಸ್ಟ್ರಾಟಜಿನ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಅವನ ಸ್ಟ್ರಾಟಜಿ ಇವತ್ ನಾನು ರಿವೀಲ್ ಮಾಡ್ತೀನಿ ಅಂತ. ಏನಪ್ಪಾ ಅಂದ್ರೆ, ಒಂದು ಕೆಲ್ಸನ ನಾನು ನೀಟಾಗಿ ಮಾಡಿದ್ರೆ ಮತ್ತೆ ನನಗೆ ಕೆಲ್ಸ ಹೇಳ್ತಾರೆ ಅನ್ನೋ ಸಲುವಾಗಿ ಗಿಲ್ಲಿ ಅವರು ಪದೇ ಪದೇ ಅದ ಕೆಲ್ಸನ ತಪ್ಪಾಗಿನೇ ಮಾಡ್ತಾರೆ. ಅದರಿಂದ ಗಿಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ ಅನ್ನೋ ಸಲುವಾಗಿ ಬೇರೆಯವರು ಕೆಲ್ಸನ ಹೇಳೋದನ್ನ ಬಿಡ್ತಾರೆ ಅನ್ನೋ ಸಲುವಾಗಿ ಗಿಲ್ಲಿ ಅವರು ಈ ರೀತಿ ಮಾಡ್ತಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಲೈವ್ ಅನ್ನ ನೋಡ್ತಾ ಇದ್ದೆ ನಾನು. ಅದ್ರಲ್ಲೂ ಕೂಡ ನೋಡಿರ್ಬೋದು. ಯಾರ್ಯಾರು ನೋಡ್ತಿರ್ತಿರೋ ಲೈವ್ ಅವ್ರಿಗೆಲ್ಲ ಗೊತ್ತಿರುತ್ತೆ. ಗಿಲ್ಲಿ ಅಂತೂ ಸಿಕ್ಕಾಪಟ್ಟೆ ಸೋಂಬೇರಿ, ಮತ್ತೆ ಅವ್ರ ಕೆಲ್ಸದಿಂದ ತುಂಬಾನೇ ತಪ್ಪಿಸ್ಕೋತಾರೆ ಅಂತ ಹೇಳ್ಬೋದು. ಇವತ್ತಿನ ತಮ್ಮ ಕೆಲ್ಸನ ರಕ್ಷಿತಾ ಅವ್ರ ಕೈಯಲ್ಲಿ ಕೂಡ ಮಾಡಿಸ್ಕೋತಾ ಇದ್ರು. ಅದು ಪೂಸಿ ಹೊಡೆದು, ಅದು ಅವ್ರನ್ನ ಹಾಡಿ ಅಟ್ಟಕ್ಕೇರಿಸಿ ಕೂಡ ಮಾಡಿಸ್ಕೋತಾ ಇದ್ರು. ಅವಾಗ್ಲೇ ರಕ್ಷಿತಾ ಅವ್ರು ಕೂಡ ಹೇಳ್ತಾ ಇದ್ರು, ಇನ್ನು ಜಾಸ್ತಿ ನನಗ್ ಪೂಸಿ ಹೊಡೆದ್ರೆ ನಾನ್ ಮಾಡೋದೇ ಇಲ್ಲ ಅಂತ ಕೂಡ ಅಂತ ಇದ್ರು. ಸೊ ಕಾವ್ಯ ಅವರು ಕೂಡ ಅದೇ ವಿಚಾರವಾಗಿ ಅವರು ರೀಸನ್ ನ ಕೊಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅವರು ಹೇಳಿದಂತ ಮಾತುಗಳು. ಇನ್ನು ಊಟದ ವಿಚಾರವಾಗಿ ಬಂದ್ರೆ ಕಾವು ಹಣ್ಣು ಕೊಡು, ಕಾವು ಮೊಟ್ಟೆ ಕೊಡು, ಕಾವು ಅದನ್ನ ಕೊಡು, ಕಾವು ಇದನ್ನ ಕೊಡು ಅಂತ ಇಸ್ಕೊಳ್ತಾನೆ ಹೇಳ್ತಾರೆ. ಅದ್ರ ಜೊತೆಗೆ ಕೆಲ್ಸದ ವಿಚಾರವಾಗಿ ಬಂದ್ರೆ ಕಾವು ಪಾತ್ರೆ ತೊಳೆದು ಕೊಡು, ಕಾವು ಬಟ್ಟೆ ಒಗ್ದು ಕೊಡು, ಕಾವು ಇದೊಂದ್ ಸ್ವಲ್ಪ ಕೆಲಸ ಮಾಡು, ಅದೊಂದ್ ಸ್ವಲ್ಪ ಕೆಲಸ ಮಾಡು ಅಂತ ಮಾಡಿಸ್ಕೊತಾನೆ ಹೇಳ್ತಾರೆ. ಊಟದ ಕಳ್ಳ ಮೈಗಳತನ ಎರಡೂ ಕೊಡಿ ಯಾರು ಗಿಲ್ಲಿನೇ ಅಂತ ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿ ಅವರು ಇದೆಲ್ಲ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ. ಕಾವ್ಯ ಅವರು ಹೇಳಿರೋದ್ರಲ್ಲಿ ಯಾವುದು ಕೂಡ ಸುಳ್ಳಲ್ಲ, ಎಲ್ಲ ಕೂಡ ಸತ್ಯನೇ. ಆದ್ರೆ ಎಲ್ಲೋ ನನಗ್ ಅನ್ಸಿದ್ದು ಏನಪ್ಪಾ ಅಂದ್ರೆ, ಊಟದ ವಿಚಾರನ ತಗೋಬಾರ್ದಿತ್ತು, ತಿನ್ನೋ ವಿಚಾರನ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಕೆಲವರಿಗೆ ಹಸಿವು ಅನ್ನೋದು ಕಡಿಮೆ ಇರುತ್ತೆ, ಇನ್ ಕೆಲವರಿಗೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಉಳಿಸ್ಕೊಂಡಿರೋರ್ ಹತ್ರ ಒಂಚೂರು ಕೊಡಿ ಅಂತ ಕೇಳೋದ್ರಲ್ಲಿ, ಅದು ಕ್ಲೋಸ್ ಇರೋರ್ ಹತ್ರ ಕೇಳ್ತಾರ ಹೋಗ್ಬಿಟ್ಟು ಅಶ್ವಿನಿ ಮೇಡಮ್ ಹತ್ರನೋ ಅಥವಾ ಬೇರೆಯವ್ರ ಹತ್ರನೋ ಅವರು ಕೇಳೋದಿಲ್ಲ. ಕ್ಲೋಸ್ ಇದ್ದವ್ರಿಗೆ ಕೇಳಿದಾಗ ಈ ರೀತಿಯಾಗಿ ಅದನ್ನ ಮಾತಾಡೋದು ಸರಿ ಇರಲ್ಲ ಅಂತ ಹೇಳ್ಬೋದು. ಇನ್ನು ಮನೆಯ ಮಂದಿ ಎಲ್ರು ಕೂಡ ಇದಕ್ಕೆ ಬಿದ್ದು ಬಿದ್ದು ನಗಾಡ್ತಾ ಇದ್ರು. ಇದನ್ನ ಸೀರಿಯಸ್ ಆಗಿ ಯಾರು ಕೂಡ ತಗೊಂಡಿಲ್ಲ ಅಂದ್ರು ಕೂಡ ಅದರಿಂದನೇ ಗಿಲ್ಲಿ ಅವರಿಗೆ ಇವತ್ತು ಗುಲಾಮ ಅನ್ನೋ ಪಟ್ಟ ಕೂಡ ಬಂದಿದೆ. ಮನೆಯಲ್ಲಿ ಎಲ್ರುನು ಹೇಗ್ ಬೇಕೋ ಹಾಗೆ ಅವ್ರ ಹತ್ರ ಕೆಲ್ಸನ ಮಾಡಿಸ್ಕೊತಾ ಇದ್ದಾರೆ. ಇದೊಂದು ಪಾಠವಾಗಿ ನಿಂತಿದೆ ಗಿಲ್ಲಿ ಅವ್ರಿಗೆ ಅಂತ ಹೇಳ್ಬೋದು. ಇನ್ನು ಧನುಷ್ ಅವರು ಕೈಕಾಲು ಒತ್ತಿಸ್ಕೋದು, ಯಾರಿಗೆ ಯಾವ ಬಟ್ಟೆ ಬೇಕೋ ಅದನ್ನ ಮುಂದೆ ನಿಂತ್ಕೊಂಡು ಹಾಗೆ ಹೋಗಿ ಹೀಗೆ ಹೋಗಿ ಕಾಲಲ್ಲೆಲ್ಲ ತೊಳೆಯಂಗಿಲ್ಲ, ಕೈಯಲ್ಲೇ ತೊಳಿಬೇಕು ಅಂತ ಕೂಡ ಅದನ್ನು ಕೂಡ ಮಾಡಿಸ್ಕೊತಾ ಇದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಕೆಲ್ಸದ ಇದಿದೆಯೋ ಅದನ್ನೆಲ್ಲ ಮಾಡಿಸ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೇನೆ ಇದೇ ವಿಚಾರಕ್ಕೆನೆ ಕಾವ್ಯ ಅವರು ಗಿಲ್ಲಿ ಅವರ ಮೇಲೆ ಕೂಡ ಕೋಪಗೊಂಡಿದ್ರು. ಸರಿಯಾಗಿ ಮಾತಾಡಿಸ್ತಾ ಇರ್ಲಿಲ್ಲ. ಗಿಲ್ಲಿ ಅವರು ಕೂಡ ಬೇಜಾರಾಗಿದ್ರು. ಗಿಲ್ಲಿ ಅವರು ಕಾವ್ಯ ಅವರಿಗೆ ಇದೇ ವಿಚಾರವಾಗಿ ಏನೋ ಒಂದು ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಕಾವ್ಯ ಅವರು ಕೂಡ ಸಿಟ್ಟಾಗಿ ಸ್ವಲ್ಪ ಮಾತಾಡೋದನ್ನ ಕಡಿಮೆ ಮಾಡಿದ್ದಾರೆ. ಮತ್ತೆ ಇಬ್ಬರ ಮಧ್ಯ ಮನಸ್ತಾಪ ಉಂಟಾಗೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ನೋಡೋಣ ಎಪಿಸೋಡ್ ಅಲ್ಲಿ ಕಾಯ್ದು. ಇನ್ನು ಸರಿಯಾಗಿ ಮಾತಾಡ್ತಾರ, ಇಬ್ರು ಒಟ್ಟಿಗೆ ಇರ್ತಾರ, ಹೇಗಿರ್ತಾರೆ ಅಂತ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.